ನಮಸ್ಕಾರ ಸ್ನೇಹಿತರೆ. ಮರಾಠ ಸಾಮ್ರಾಜ್ಯದ ಅಧಿಪತಿ ಛತ್ರಪತಿ ಶಿವಾಜಿಯ ಯಶಸ್ಸಿನ ನಾಗಾಲೋಟ ಕಂಡು ಮೊಘಲರಿಗೆ ಹಾಗೂ ಆದಿಲ್ ಶಾಗಳಲ್ಲಿ ನಡುಕನೆ ಹುಟ್ಟಿತ್ತು. ಈ ಸಮಯದಲ್ಲೇ ಶಿವಾಜಿ ಮಹಾರಾಜರ ಕಡುವೈರಿ ಮತಾಂಧಿ ಔರಂಗಜೇಬ್ ಉತ್ತರ ಭಾರತವನ್ನ ಆಳುತ್ತಿದ್ದ. ಶಿವಾಜಿಯ ಪರಾಕ್ರಮಕ್ಕೆ ಬಿಜಾಪುರದ ಸುಲ್ತಾನರು ಹಾಗೂ ಮೊಘಲರು ಕಂಗಾಲಾಗಿ ಹೋಗಿದ್ದರು. ಶಿವಾಜಿಯ ಪರಾಕ್ರಮ ಸುದ್ದಿಯನ್ನು ಕೇಳಿ ಬಿಜಾಪುರದ ಆದಿಲ್ ಶಾ ಬೇಗಂ ಅಂದರೆ ರಾಜಮಾತೆ ನಿದ್ದೆ ಹಾರಿ ಹೋಗಿತ್ತು. ಶಿವಾಜಿ ಮಹಾರಾಜರ ಈ ನಾಗಾಲೋಟವನ್ನು ನಿಯಂತ್ರಣ ಮಾಡಲೇಬೇಕಾಗಿತ್ತು. ಇದೇ ಕಾರಣ ಬಿಜಾಪುರದ ಬೇಗಂ ಆದಿಲ್ ಶಾ ಸಾಮ್ರಾಜ್ಯದಲ್ಲಿ ಇದ್ದಂತಹ ಎಲ್ಲ ಸೇನಾಧಿಪತಿಗಳನ್ನ ಸಭೆಗೆ ಕರೆಯುತ್ತಾಳೆ. ಆ ಸಭೆಯಲ್ಲಿ ತನ್ನ ಶೂರವೀರರಾದಂತಹ ಸೇನಾಧಿಪತಿಗಳಿಗೆ ಒಂದು ಪ್ರಶ್ನೆ ಹಾಕುತ್ತಾಳೆ. ಅದೇನೆಂದರೆ, ತಮ್ಮಲ್ಲಿ ಯಾರಿಗಾದರೂ ದಮ್ಮಿದ್ರೆ ಶಿವಾಜಿಯನ್ನ ಜೀವಂತವಾಗಿ ತರಲು ಸವಾಲನ್ನು ಹಾಕುತ್ತಾಳೆ. ಆದರೆ ಅಲ್ಲೊಬ್ಬ ಕ್ರೂರಿ ಸೈನ್ಯಾಧಿಕಾರಿ ಇರುತ್ತಾನೆ. ಅವನೇ ಅಫ್ಜಲ್ ಖಾನ್. ಅವನಿಗೆ ಕಣ್ಣಿದ್ದಿದ್ದು ಬಿಜಾಪುರಿನ ಸಿಂಹಾಸನದ ಮೇಲೆ. ಇದೇ ಕಾರಣ ಬೇಗಮ್ಮಳ ಆ ಸವಾಲನ್ನ ಅವನು ಸ್ವೀಕರಿಸಿ ಶಿವಾಜಿಯನ್ನ ಜೀವಂತವಾಗಿ ತರಲು ದೃಢ ನಿರ್ಧಾರ ಮಾಡುತ್ತಾನೆ. ಆದರೆ ದುರಾದೃಷ್ಟ ಎಂದರೆ ಅಫ್ಜಲ್ ಖಾನ್ಗೆ ಶಿವಾಜಿಯ ಬಗ್ಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಇದೇ ಕಾರಣ ಶಿವಾಜಿಯನ್ನು ಜೀವಂತವಾಗಿ ಹಿಡಿಯಲು ಅಫ್ಜಲ್ ಖಾನ್ ಬಿಜಾಪುರದಿಂದ ತನ್ನ ಸೈನ್ಯದೊಂದಿಗೆ ಪ್ರತಾಪ್ಗಢದತ್ತ ನುಗ್ಗುತ್ತಾನೆ. ಛತ್ರಪತಿ ಶಿವಾಜಿಗೆ ಅಫ್ಜಲ್ ಖಾನನ ವಿಷಯ ಗೊತ್ತಾಗಿ ಬಿಡುತ್ತದೆ. ಶಿವಾಜಿ ಕೂಡ ತನ್ನ 6,000 ಕುದುರೆ ಸವಾರರು ಹಾಗೂ ಕೇವಲ 7,000 ಸೈನಿಕರೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ಇನ್ನೊಂದೆಡೆ ಅಫ್ಜಲ್ ಖಾನ್ ಬಳಿ ಸುಮಾರು 12,000 ಕುದುರೆ ಸವಾರರು, 10,000 ಸೈನಿಕರು, 20,000 ಬಂದೂಕುಧಾರಿ ಸೈನಿಕರು, 100 ಆನೆಗಳು, 12 ಒಂಟೆಗಳು ಹಾಗೂ 100 ತೋಪುಗಳು ಕೂಡ ಇರುತ್ತವೆ. ಸ್ನೇಹಿತರೆ, ಛತ್ರಪತಿ ಶಿವಾಜಿಯ ಹೆಸರು ಭಾರತದ ಇತಿಹಾಸದಲ್ಲಿ ಸುಮ್ಮನೆ ಬರೆದಿಲ್ಲ. ಆತ ಎಂಟದೆ ಭಂಟನಾಗಿದ್ದ. ಚಾಣಕ್ಯನ ಹಾಗೆ ಅವನಿಗೆ ಬುದ್ಧಿ ಕೂಡ ಇತ್ತು. ಯಾಕಂದರೆ ಯಾರ ಜೊತೆ ಯಾವಾಗ ಹೇಗೆ ಯುದ್ಧ ಮಾಡಬೇಕೆನ್ನುವ ಚಾಣಾಕ್ಷತೆ ಅವನಲ್ಲಿತ್ತು. ಶಿವಾಜಿ ವೈರಿಗೆ ಅನುಸಾರವಾಗಿ ತನ್ನ ಯುದ್ಧ ರಣನೀತಿಯನ್ನು ತಯಾರು ಮಾಡುತ್ತಿದ್ದ. ಇದೇ ಕಾರಣ ಛತ್ರಪತಿ ಶಿವಾಜಿ ತನ್ನೆಲ್ಲ ಸೈನ್ಯವನ್ನ ಪ್ರತಾಪ್ಗಢ ಹತ್ತಿರ ಇರುವಂತಹ ಒಂದು ಕಾಡಿನಲ್ಲಿ ನುಸುಳಲು ಸಂದೇಶ ನೀಡುತ್ತಾರೆ. ಯಾಕಂದ್ರೆ ಶಿವಾಜಿಗೆ ಅಫ್ಜಲ್ ಖಾನ್ ಬಳಿ ಇರುವ ದೊಡ್ಡ ಸೈನ್ಯದ ಲೆಕ್ಕಾಚಾರ ಸಂಪೂರ್ಣವಾಗಿತ್ತು. ಶಿವಾಜಿಯ ಸೈನ್ಯ ಪ್ರತಾಪ್ಗಢ ಅರಣ್ಯದಲ್ಲಿ ಇರುವುದನ್ನ ಅಫ್ಜಲ್ ಖಾನ್ಗೆ ಗೊತ್ತಾಗುತ್ತೆ. ಇದೇ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ತನ್ನ ಸೈನ್ಯವನ್ನ ಪ್ರತಾಪ್ಗಢದ ಹತ್ತಿರ ಇರುವ ಕಾಡಿನೊಳಗೆ ನುಗ್ಗಿಸಲು ನಿರ್ಧಾರ ಮಾಡುತ್ತಾನೆ. ಅದೇ ಸಂದರ್ಭದಲ್ಲಿ ಮಾರ್ಗದಲ್ಲಿ ಸಿಗುವಂತಹ ಎಲ್ಲ ಹಳ್ಳಿಗಳ ಮೇಲೆ, ಎಲ್ಲ ದೇವಸ್ಥಾನಗಳ ಮೇಲೆ, ಚಿಕ್ಕ ಚಿಕ್ಕ ಪ್ರದೇಶಗಳ ಮೇಲೆ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಲು ಪ್ರಾರಂಭ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ತುಳಜಾಪುರದಲ್ಲಿರುವಂತಹ ತುಳಜಾ ದೇವಿಯ ದೇವಸ್ಥಾನವನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಲು ಪ್ರಯತ್ನ ಮಾಡುತ್ತಾನೆ. ಈ ವಿಷಯ ಕೇಳಿದ ಶಿವಾಜಿ ಅತ್ಯಂತ ಕೋಪಗೊಳ್ಳುತ್ತಾನೆ. ಯಾಕಂದರೆ ತುಳಜಾದೇವಿ ಶಿವಾಜಿ ಮಹಾರಾಜರ ಮನದೇವತೆಯಾಗಿದ್ದಾಳೆ. ಹಾಗೆಯೇ ತುಳಜಾದೇವಿಯ ಆಶೀರ್ವಾದ ಶಿವಾಜಿಯ ಮೇಲೆ ಸದಾ ಇತ್ತು. ಈ ವಿಷಯವನ್ನು ತಿಳಿದ ಶಿವಾಜಿ ತನ್ನೆಲ್ಲ ಸಿಟ್ಟನ್ನು ಎದೆಯಲ್ಲಿ ಬಚ್ಚಿಟ್ಟು ಸರಿಯಾದ ಸಮಯಕ್ಕೆ ಕಾಯುತ್ತಾ ಇದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ ಈ ಮೌನವನ್ನು ತಿಳಿದ ಅಫ್ಜಲ್ ಖಾನ್ ತುಂಬಾ ಸಂತೋಷಗೊಳ್ಳುತ್ತಾನೆ. ಇದೇ ಕಾರಣ ತನ್ನ ಮಂತ್ರಿಯಿಂದ ಶಿವಾಜಿಗೆ ಒಂದು ಶಾಂತಿಯ ಸಂದೇಶವನ್ನು ರವಾನೆ ಮಾಡುತ್ತಾನೆ. ಆದಿಲ್ ಶಾ ಸಾಮ್ರಾಜ್ಯದಲ್ಲಿ ಶಿವಾಜಿಯು ಗೆದ್ದಂತಹ ಎಲ್ಲ ಕೋಟೆಗಳನ್ನು ತಕ್ಷಣವೇ ವಾಪಸ್ಸು ಕೊಡಬೇಕೆಂದು, ಹಾಗೆಯೇ ಅಫ್ಜಲ್ ಖಾನ್ ಬಳಿ ಬಂದು ಕ್ಷಮೆಯಾಚಿಸಬೇಕೆಂದು ಸಂದೇಶದಲ್ಲಿ ಬರೆಯಲಾಗುತ್ತದೆ. ಈ ಸಂದೇಶವನ್ನು ಓದಿದ ಶಿವಾಜಿ ಮಹಾರಾಜ್ ಅಫ್ಜಲ್ ಖಾನ್ಗೆ ಪ್ರತ್ಯುತ್ತರ ಕೊಡಲು ತಮ್ಮ ಸಂದೇಶವನ್ನು ಕಳಿಸುತ್ತಾರೆ. ಆ ಸಂದೇಶದಲ್ಲಿ ಅವರ ಭಾಷೆ, ಅವರ ಧಾಟಿ ಹೇಗಿರುತ್ತದೆ ಅಂದರೆ ಅವರು ಅಫ್ಜಲ್ ಖಾನ್ಗೆ ಹೆದರಿಬಿಟ್ಟಿದ್ದಾರೆ ಎನ್ನುವ ಸೂಚನೆ ನೀಡುತ್ತಿತ್ತು. ಶಿವಾಜಿ ಮಹಾರಾಜ್ ತಮ್ಮ ತಪ್ಪನ್ನು ಒಪ್ಪಿಕೊಂಡು ತಮ್ಮ ಸೈನ್ಯ ಸೋತಿದೆ ಹಾಗೂ ತಾವು ಕ್ಷಮೆಯಾಚಿಸಲು ಸಿದ್ಧ ಎಂದು ಆ ಸಂದೇಶದಲ್ಲಿ ಬರೆಯಲಾಗುತ್ತದೆ.
ಆಗ ಅಫ್ಜಲ್ ಖಾನ್ ಶಿವಾಜಿಯನ್ನು ಒಂದು ಸ್ಥಳದಲ್ಲಿ ಭೇಟಿ ಮಾಡಿ ತಮ್ಮ ಮುಂದೆ ಕ್ಷಮೆ ಯಾಚಿಸಬೇಕೆಂದು ವಾಪಸ್ಸು ಸಂದೇಶ ಕೊಡುತ್ತಾನೆ. ಆದರೆ ಅಫ್ಜಲ್ ಖಾನನ ವಿಚಾರವೇ ಬೇರೆಯಾಗಿತ್ತು. ಅದೇನೆಂದರೆ ಶಿವಾಜಿ ಮಹಾರಾಜರನ್ನು ಒಂದು ಜಾಗದಲ್ಲಿ ಕರೆದು ಅವರನ್ನು ಅಲ್ಲಿಯೇ ಕೊಲ್ಲಬೇಕೆಂದು ಅವನ ಮನಸ್ಥಿತಿ ಇತ್ತು. ಆದರೂ ಅಫ್ಜಲ್ ಖಾನನ ಈ ಸಂದೇಶವನ್ನ, ಈ ಆಮಂತ್ರಣವನ್ನ ಶಿವಾಜಿ ಮಹಾರಾಜರು ಒಪ್ಪಿಕೊಳ್ಳುತ್ತಾರೆ. ಇದೇ ಕಾರಣ ಅವರಿಬ್ಬರು ಭೇಟಿ ಮಾಡುವ ಒಂದು ಸ್ಥಳವನ್ನು ನಿಗದಿಪಡಿಸಲಾಗುತ್ತದೆ. ಅವರಿಬ್ಬರ ಭೇಟಿಗಾಗಿ ಒಂದು ಶಾಮಿಯಾನದ ಟೆಂಟ್ ಅನ್ನು ಹಾಕಿ ಅಲ್ಲಿ ಸಕಲ ಏರ್ಪಾಡುಗಳನ್ನು ಮಾಡಲಾಗುತ್ತದೆ. ಮತ್ತೊಂದು ವಿಷಯ ಏನೆಂದರೆ, ಇಬ್ಬರು ಕೇವಲ 10 ಅಂಗರಕ್ಷಕರು ಹಾಗೂ ತಮ್ಮ ಮಂತ್ರಿಗಳ ಜೊತೆಗೆ ಮಾತ್ರ ಬರಬೇಕೆಂದು ಆ ಸಂದೇಶದಲ್ಲಿ ಬರೆಯಲಾಗುತ್ತದೆ. ಶಿವಾಜಿ ಮಹಾರಾಜರು ಇದಕ್ಕೆಲ್ಲ ತಯಾರಿ ಮಾಡಿಕೊಂಡು ಹಿಂದಿನ ರಾತ್ರಿಯೇ ಪಾಳು ಬಿದ್ದ ಗುಡಿಯಲ್ಲಿ ತಮ್ಮ ಸಹಚರರೊಂದಿಗೆ ವಾಸ್ತವ್ಯ ಹೂಡಿ ಬೆಳಿಗ್ಗೆ ಸ್ನಾನ ಮುಗಿಸಿ ತುಳಜಾದೇವಿಗೆ ನಮಸ್ಕರಿಸಿ ಮೈಗೆ ಉಕ್ಕಿನ ಕವಚ ಧರಿಸಿ ಕೈಯಲ್ಲಿ ಉಕ್ಕಿನ ವ್ಯಾಘ್ರ ಅಂದರೆ ಕೈ ಬೆರಳಿಗೆ ಹಾಕುವ ಉಕ್ಕಿನಿಂದ ಮಾಡಿದ ಸಾಧನ ಮುಷ್ಟಿಯಲ್ಲಿ ಹಾಕಿಕೊಂಡು ತಮ್ಮ ಖಡ್ಗೆಯನ್ನು ತೆಗೆದು ಆರಾಧ್ಯ ದೇವತೆ ಅಂಬೆಯನ್ನು ನೆನೆದು ಅಲ್ಲಿಂದ ಶಿವಾಜಿ ಹೊರಡುತ್ತಾರೆ. ಅದು 1659 ನವೆಂಬರ್ 10. ಅಫ್ಜಲ್ ಖಾನ್ ತನ್ನ 10 ಅಂಗರಕ್ಷಕರೊಂದಿಗೆ ಶಾಮಿಯಾನಕ್ಕೆ ಬರುತ್ತಾನೆ. ಹಾಗೆಯೇ ಶಿವಾಜಿ ಮಹಾರಾಜರು ಕೂಡ ತಮ್ಮ 10 ಅಂಗರಕ್ಷಕರೊಂದಿಗೆ ಶಾಮಿಯಾನಕ್ಕೆ ಬರುತ್ತಾರೆ. ಆದರೆ ಅಫ್ಜಲ್ ಖಾನ್ ತಲೆಯಲ್ಲಿ ಓಡುತ್ತಿರುವುದೇ ಬೇರೆಯಾಗಿತ್ತು. ಅದೇನೆಂದರೆ, ಸಮಯ ಸಿಕ್ಕಾಗಲೇ ಶಿವಾಜಿ ಮಹಾರಾಜರನ್ನ ಮುಗಿಸಬೇಕೆಂದು ಅವನು ಅಂದುಕೊಂಡಿದ್ದನು. ಹಾಗೆಯೇ ಶಿವಾಜಿ ಮಹಾರಾಜರು ಕೂಡ ತಮ್ಮ ಮನಸ್ಥಿತಿಯನ್ನು ಸಿದ್ಧಪಡಿಸಿದ್ದರು. ಅವರು ಕೂಡ ಸಂಪೂರ್ಣವಾಗಿ ತಯಾರಾಗಿಯೇ ಶಾಮಿಯಾನದ ಒಳಗೆ ಬರುತ್ತಾರೆ. ಶಾಮಿಯಾನದ ಒಳಗೆ ಬರುತ್ತಿದ್ದ ಹಾಗೆಯೇ ಅಫ್ಜಲ್ ಖಾನ್ ಶಿವಾಜಿಯನ್ನು ಅಪ್ಪಿಕೊಳ್ಳುವ ನೆವದಲ್ಲಿ ತನ್ನಲ್ಲಿದ್ದ ಚೂರಿಯನ್ನು ತೆಗೆದು ಶಿವಾಜಿಯ ಬೆನ್ನಿಗೆ ಹಾಕುವ ತಯಾರಿ ಮಾಡುತ್ತಾನೆ. ಆದರೆ ಸರಿಯಾದ ಸಮಯದಲ್ಲಿ ಶಿವಾಜಿ ಮಹಾರಾಜ್ ತಮ್ಮ ಮುಷ್ಟಿಯಲ್ಲಿದ್ದಂತಹ ಉಕ್ಕಿನ ವ್ಯಾಘ್ರವನ್ನು ತೆಗೆದು ಅಫ್ಜಲ್ ಖಾನನ ಬೆನ್ನೊಳಗೆ ದಾಳಿ ಮಾಡುತ್ತಾರೆ. ಅಫ್ಜಲ್ ಖಾನ್ ತನ್ನ ಚೂರಿಯಿಂದ ಶಿವಾಜಿ ಮಹಾರಾಜರನ್ನು ಕೊಲ್ಲುವ ಮೊದಲು ಗಾಯಗೊಳ್ಳುತ್ತಾನೆ. ಹಾಗೆಯೇ ಶಿವಾಜಿ ಮಹಾರಾಜ್ ಅಫ್ಜಲ್ ಖಾನ್ ಬಳಿ ಇದ್ದಂತಹ ಆ ಚೂರಿಯನ್ನು ತೆಗೆದು ಅಫ್ಜಲ್ ಖಾನ್ ಹೊಟ್ಟೆಯಲ್ಲಿ ಹಾಕಿ ಅವನನ್ನು ಅಲ್ಲಿಯೇ ಕೊಂದು ಬಿಡುತ್ತಾರೆ. ಒಂದೇ ಒಂದು ಪ್ರಹಾರಕ್ಕೆ 7 ಅಡಿ ದೈತ್ಯಾಕಾರದ ಅಫ್ಜಲ್ ಖಾನ್ 5.5 ಅಡಿ ಎತ್ತರ ಇರುವಂತಹ ಶಿವಾಜಿಯ ಎದುರು ಸಾವನ್ನಪ್ಪುತ್ತಾನೆ. ಹೀಗೆ ಕ್ಷಣಾರ್ಧದಲ್ಲಿ ಶಿವಾಜಿ ಮಹಾರಾಜ್ ಅಫ್ಜಲ್ ಖಾನನ ಕಥೆಯನ್ನ ಸಂಪೂರ್ಣವಾಗಿ ಮುಗಿಸಿಬಿಡುತ್ತಾನೆ. ಇಂತಹ ಪರಾಕ್ರಮದಿಂದಲೇ ಶಿವಾಜಿ ಮಹಾರಾಜ್ ಅಂದಿನ ಕಾಲದಲ್ಲಿ ತನ್ನ ಸುತ್ತಲೂ ಇದ್ದಂತಹ ಮುಸ್ಲಿಂ ರಾಜರನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ.